ಹಾಯ್ ಫ್ರೆಂಡ್ಸ್, ನೀವೆಲ್ಲ ಜನ ಚೆನ್ನಾಗಿದೆಯಾ? ಐ ಹೋಪ್ ನೀವು ಅಲ್ಲಿ ಚೆನ್ನಾಗಿದೆ. ಇವತ್ತು ಈ ಡಿಸೈನ್ ನೋಡ್ತಾ ಇದ್ರೆ ನೀವೆಲ್ಲ ಜನಕ್ಕೆ ಕಾಣಿಸ್ತಾ ಇದ್ದಾರೆ. ಈ ಡಿಸೈನ್ ನಾವು ಮಾಡ್ತೀನಿ 3 ಫ್ಲವರ್ 1 2 3 ಫ್ಲವರ್ಗೆ 3 ಸ್ಟಿಚಸ್ ಹಾಕ್ತೀನಿ. ಸರಿನಾ? ಇದಕ್ಕೆ ಒಂದು ಸ್ಟಿಚ್, ಇದಕ್ಕೆ ಒಂದು ಸ್ಟಿಚ್, ಇದಕ್ಕೆ ಒಂದು ಸ್ಟಿಚ್. ಬಟ್ ಈ ಡಿಸೈನ್ ಮಾಡ್ತೀನಿ. ಬಟ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಮಾಡಬೇಕು. ಸರಿನಾ? ಆ್ಯಂಡ್ ಅದ್ರ ಮುಂಚೆ ನಾವು ಒಂದು ಮಾತು ನಿಮ್ಮ ಎಲ್ಲರಿಗೆ ಹೇಳ್ತೀನಿ. ಕಾಮೆಂಟ್ ಬಂದಿದ್ದು ಎಣ್ಣೆ ಯಾವ ಪಾಯಿಂಟಲ್ಲಿ ಆಯಿಲ್ ಅಂದರೆ ಈ ಕೋಕೋನಟ್ ಆಯಿಲ್ ಯಾವ ಪಾಯಿಂಟಲ್ಲಿ ಆಗಬೇಕು. ಓಕೆ, ಅದ್ರ ಬಗ್ಗೆ ನಾವು ಹೇಳ್ಕೊಡ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದು ಹೋಲ್ ಕಾಣಿಸ್ತಾರೆ, ಈ ಹೋಲ್ಡಲ್ಲಿ ಆಗಬೇಕು. ಇದಕ್ಕೆ 3 ಪಾಯಿಂಟ್ ಐತಲ್ಲ, 3 ಪಾಯಿಂಟ್ ಇದರಲ್ಲಿ ಆಗಬೇಕು. ಆ್ಯಂಡ್ ಇದು ಐತಲ್ಲ, ಇದು ಸೆಟಲ್ಗೆ ಆಗಬೇಕು. ಆ್ಯಂಡ್ ಇದು ಪಾಯಿಂಟ್ ಐತಲ್ಲ, ಇಲ್ಲಿ ಆಗಬೇಕು. ಆ್ಯಂಡ್ ನಾವು ಒಂದ್ಸಲ ಮುಂಚೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದು ಸ್ವಲ್ಪ ಇದು ಈ ಹೋಲ್ಗೆ ಆಗಬೇಡ ಅಂತ ಹೇಳಿದ್ದು. ಬಟ್ ಓಪನ್ ಮಾಡಿ ನೋಡಿದ್ದೀನಿ. ಬಟ್ ಇಲ್ಲಿಗೆ ಆಗ್ಬೋದು, ತೊಂದರೆ ಏನಿಲ್ಲ. ಸರಿನಾ? ಇಲ್ಲಿ ಆಗ್ಬೋದು, ಇಲ್ಲಿ ಆಗಬೇಕು. ಆಮೇಲೆ ಈ ಹೋಲ್, ಇಲ್ಲಿ ಒಂದು ಹೋಲ್ ಇರುತ್ತೆ ಈ ಪಾಯಿಂಟಲ್ಲಿ, ಇಲ್ಲಿ. ಸರಿನಾ? ಇಲ್ಲಿ ಈ ಹೋಲ್ಡಲ್ಲಿ ಕಾಣಿಸ್ತಾರೆ, ಈ ಹೋಲ್ ಇದರಲ್ಲಿ ಆಗಬೇಕು. ಸರಿನಾ? ಆಮೇಲೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಆಗಬೇಕು, ಈ ಹೋಲ್ಡಲ್ಲಿ ಆಮೇಲೆ ಆಗಬೇಕು ಇಲ್ಲಿ. ಸರಿನಾ? ಇದು ಹೊಸ ಮೆಷಿನ್ ಹಾಕಿದೆ ಅಂದರೆ ತುಂಬ ಬೇಗ ತುಂಬ ಜಾಮ್ ಆಗುತ್ತೆ. ಅದಕ್ಕೆ ಈ ಪಾಯಿಂಟಲ್ಲಿ ಇಲ್ಲಿ ಆಮೇಲೆ ನಾವು ತೋರಿಸ್ತೀನಿ ಒಂದು ನಿಮಿಷ. ಇದು ಕಾಣಿಸ್ತಾ ಇದ್ದಾರೆ, ಇದು ಇಲ್ಲಿಗೆ ಜಾಸ್ತಿ ಬೇಗ ಜಾಸ್ತಿ ಪದೇ ಆಗಬೇಕು, ಈ ಪಾಯಿಂಟಲ್ಲಿ ಆಗಬೇಕು. ಓಕೆ, ಇದು ಎಲ್ಲ ನಾನು ತೋರಿಸಿದ್ದೀನಿ. ಆಮೇಲೆ ಇನ್ನೊಂದು ಕಾಮೆಂಟ್ ಬಂದಿದ್ದು, ಎಷ್ಟು ಟೈಮಿಂಗ್ ಬಿಟ್ಕೊಂಡು ಆಗಬೇಕು. ನೀವು ಟ್ರೈನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂದರೆ ಹೊಸ ಮೆಷಿನ್ ಐತೆ ಅಂದರೆ 2 ಅವರ್ಸ್ ಬಿಟ್ಕೊಂಡು ಆಯಿಲ್ ಆಗಬೇಕು. ಇಲ್ಲ ದಿನಾಗೆ ಒಂದು ಸಲ ಟ್ರೈನಿಂಗ್ ಮಾಡ್ತಾ ಇದ್ದೀರಾ ಆವಾಗ ನೀವು ದಿನದೇ ಒಂದು ದಿವಸಕ್ಕೆ ಒಂದು ಸಲ ಎಣ್ಣೆ ಹಾಕಿ ಆಯಿಲ್ ಅಂದರೆ ಜಾಸ್ತಿ ಇಲ್ಲ, 2 ಡ್ರಾಪ್ ಅಷ್ಟೇ ಹಾಕಿ, ಜಾಸ್ತಿ ಏನೋ ಬೇಕಾಗಿಲ್ಲ. ಓಕೆ, ಆ್ಯಂಡ್ ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ನೀವೆಲ್ಲ ಜನ ನೋಡಿ. ಓಕೆ, ಆ್ಯಂಡ್ ಲಾಸ್ಟಲ್ಲಿ ನಾನು ಇದಕ್ಕೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ನಿಮ್ಮೆಲ್ಲರಿಗೆ. ಓಕೆ,
ಫ್ರೆಂಡ್ಸ್ ನೀವೆಲ್ಲ ಜನ ಪೂರ್ತಿ ಡಿಸೈನ್ ನೋಡಿದ್ಯಾ ಸರಿನಾ? ಈಗ ನಾವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನಿಮ್ಮೆಲ್ಲರಿಗೆ ಹೇಳ್ಕೊಡ್ತೀನಿ. ಇದು ಬಂತು ಯಾವುದೋ 0 ಸ್ಟಿಚ್, ಓಕೆನಾ? 0 ಸ್ಟಿಚ್ ನಾವು ತೋರಿಸ್ತೀನಿ. 0 ಸರಿ ನೋಡಿದ್ಯಾ? ನಾವು 0 ಸ್ಟಿಚ್ ನಿಮಗೆ ತೋರಿಸ್ತೀನಿ. ಅದೇ 0 ಹಾಕಿ ಇದು ಪೂರ್ತಿ ಈ ಡಿಸೈನ್ ಮಾಡಿದ್ದೀನಿ, ಇದು ಫ್ಲವರ್ ಮಾಡಿದ್ದೀನಿ. ಇದು ಬಂತು ರೊಟೇಟಿಂಗ್, ನಮ್ಮ ಹ್ಯಾಂಡ್ ರೊಟೇಟಿಂಗ್ ಮಾಡಿ ಈ ಫ್ಲವರ್ ಡಿಸೈನ್ ಮಾಡಿಸಿದ್ದೀನಿ. ಓಕೆ, ಎಲ್ಲ ಜನ ನೋಡಿದ್ಯಾ? ಬಟ್ ರೊಟೇಟಿಂಗ್ ಮಾಡೋಕ್ಕೆ ಟೈಮಿಂಗ್ ನಿಮಗೆ ಬೇರೆ ಅಕೌಂಟಲ್ಲಿ ಇರುತ್ತಲ್ಲ, ಅದು 5 ಮೇಲೆ ನಾನು ಹಾಕಿ ರೊಟೇಟಿಂಗ್ ಮಾಡಿದ್ದೀನಿ, ತೋರಿಸ್ತೀನಿ. ಇದೇ ಪೂರ್ತಿ 5 ನಂಬರ್ಗೆ ಹಾಕಿ ನಾನು ರೊಟೇಟಿಂಗ್ ಮಾಡಿದ್ದೀನಿ ಸರಿನಾ? ಬಟ್ ಇದು ಇವಾಗ ನಿಮಗೆ ಟ್ರೈನಿಂಗ್ಗೆ ಏನೋ ಬಟ್ ಈಗ ನೀವೆಲ್ಲರಿಗೆ ಇದೇ ಪ್ರಾಕ್ಟೀಸ್ ಮಾಡೋಕ್ಕೆ ಏನೋ ಬೇಕಾಗಿಲ್ಲ. ಬಟ್ ಈ ಡಿಸೈನ್ಗೆ ಫ್ಲವರ್ಗೆ ಸರಿನಾ ಫಸ್ಟ್ ಇದು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಇದು ಬಂತು ನಾನು ಏನು ಮಾಡಿದ್ದೀನಿ, ಈ ಫ್ಲವರ್ ಇದು ಬಂತು ನಾವು ಫಿಲ್ಲಿಂಗ್ ಸ್ಟಿಚ್ಗೆ ನಾವು ಯಾವುದು ನಮ್ಮ ನಿಮ್ಮ ಇಷ್ಟ 2, 3, 4, 5 ನಿಮ್ಮ ಇಷ್ಟ, ನಿಮಗೆ ಯಾವುದು ನಮ್ಮ ನಿಮಗೆ ಇಷ್ಟ ಈಸಿ ಆಗುತ್ತೆ ಆ ನಂಬರ್ ಹಾಕಿ ನೀವು ಫಿಲ್ಲಿಂಗ್ ಮಾಡ್ಬೋದು. ಇದಕ್ಕೆ ತೊಂದರೆ ಏನಿಲ್ಲ, ಇದು ತುಂಬ ಈಸಿ ಇದೆ. ಇದು ಫಿಲ್ಲಿಂಗ್ ಸ್ಟಿಚ್ ಆ್ಯಂಡ್ ಇದು ಬಂದು 0 ಸ್ಟಿಚ್. ಇದು 2 ನೀವು ಫ್ಲವರ್ ನೀವು ಈಸಿಯಾಗಿ ನೀವು ಎಲ್ಲ ಜನ ಮಾಡ್ಬೋದು, ಎಲ್ಲ ಕೈಗೆ ಬರುತ್ತೆ. ಇದು ಮಾತ್ರ ಸರಿ ಬರೋಕ್ಕೆ ಸ್ವಲ್ಪ ಚಾನ್ಸ್ ಕಮ್ಮಿ ಇದೆ. ಓಕೆ, ಇದು ರೊಟೇಟಿಂಗ್, ನಾವು ಹ್ಯಾಂಡ್ ರೊಟೇಟಿಂಗ್ ಮಾಡಬೇಕು ಇದೇ ಥರ ಸರಿನಾ? ಬಟ್ ಇದು ಟೈಮಿಂಗ್ ಐತೆ, ಇದು ಕಲಿಯೋಕ್ಕೆ ಟೈಮಿಂಗ್ ಐತೆ, ಈಗ ಇಲ್ಲ, ಇದು ಆಮೇಲೆ ನೀವು ಕಲಿಬೋದು. ಬಟ್ ಇದು 2 ಇದೇ ಮೆಥಡಲ್ಲಿ ಫಿಲ್ಲಿಂಗ್ ಸ್ಟೇಜ್ 0 ಸ್ಟೇಜಿಂದ ನೀವು ಫ್ಲವರ್ ಎಲ್ಲ ರೆಡಿ ಮಾಡ್ಬೋದು. ಆ್ಯಂಡ್ ಲೀಫ್ ಎಲ್ಲ ಮಾಡಿದ್ದೀನಲ್ಲ, ಲೀಫ್ ಇದ್ರ ಬಗ್ಗೆ ನಮ್ಗೆ ಆಲ್ರೆಡಿ ವೀಡಿಯೋ ಐತೆ, ನೀವೆಲ್ಲ ನೋಡ್ತಾ ಇದ್ದೀರಾ ಏನು ಮಾಡಬೇಕು, ಅಪ್ ಡೌನ್, ಚಿಕ್ಕದು ದೊಡ್ಡದು, ಅದ್ರ ಮೆಥಡಲ್ಲಿ ವೀಡಿಯೋ ಆಲ್ರೆಡಿ ಐತೆ. ಇದೇ ಪ್ರಾಕ್ಟೀಸ್ ಮಾಡಿ ಫ್ಲವರ್ ಮಾಡಬೇಕಾದ್ರೆ 0 ಸ್ಟೇಜ್ ಆ್ಯಂಡ್ ಫಿಲ್ಲಿಂಗ್ ಸ್ಟೇಜಿಂದ ನೀವೆಲ್ಲ ಜನ ಫ್ಲವರ್ ರೆಡಿ ಮಾಡ್ಬೋದು. ಸರಿ, ಐ ಹೋಪ್ ನೀವೆಲ್ಲರಿಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನಮಗೇನೆ ತುಂಬ ಇದು ಈ ಡಿಸೈನ್ ತುಂಬ ಇಷ್ಟ ಆಗಿದೆ. ಆ್ಯಂಡ್ ನೀವು ನೋಡಿ ಆ್ಯಂಡ್ ಇದೇ ಥರ ನೀವೆಲ್ಲ ಜನ ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಟೈಮ್ ಮತ್ತೆ ನಾವು ಯಾವುದೋ ಹೊಸ ಐಡಿಯಾಸ್ ನಾನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ಓಕೆ.